ನಮಸ್ಕಾರ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ಲರೂ? ನಾನು ಈ ನನ್ನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಾರ್ಡ್ ಕಟ್ ಅದರ ಬಗ್ಗೆ ಏನು ಡೌಟ್ಸ್ ಇದೆ ನನ್ನ ಸ್ಟೂಡೆಂಟ್ಗೆ ಅನ್ನೋದನ್ನು ಕೇಳೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಸರ್, ಅವಾಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರಿ ನೀವು. ಹೌದು ಮೇಡಮ್. ಮತ್ತೊಮ್ಮೆ ಅದನ್ನ ರಿಪೀಟ್ ಮಾಡಬಹುದಾ? ಹೇಳಿ ಸರ್. ಮೇಡಮ್, ರಿಪೀಟ್ ಮಾಡೋದಕ್ಕಿಂತ ಮುಂಚೆ ನನ್ನಲ್ಲಿ ಒತ್ತು ತರುವಂಥ ಪ್ರಶ್ನೆಗಳು ಸ್ಟೂಡೆಂಟ್ಸ್ ಅಂತಂದರೆ ವಿದ್ಯಾರ್ಥಿ ಕಲಿಕೆ ಆಸಕ್ತಿ ಇರುವಂಥವೇ, ರೇಖಿ ಕಲಿಕೆ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ದಿನ ಕರೆ ಮಾಡುವಾಗ ಕೇಳೋ ಪ್ರಶ್ನೆ ಒಂದೇ. ಹಾಗೆ ದೀಕ್ಷೆ ತಗೊಂಡಂಥ ವಿದ್ಯಾರ್ಥಿಗಳು ಸದಾ ನನಗೆ ಕಾಲ್ ಮಾಡಿ, ಸರ್ ನಾನು ಒಂದು ಕಾರ್ಡ್ ಕಟಿಂಗ್ ತಗೊಂಡ್ಮೇಲೆ ಸರ್ ನನ್ನ ಲೈಫು ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ತು ಸರ್. ಮೇಡಮ್ ಒಂದು ಥ್ಯಾಂಕ್ಸ್ ಹೇಳಿ. ನಿಮಗೂ ಥ್ಯಾಂಕ್ಸ್ ಸರ್, ಯಾಕೆ ಅಂತಂದರೆ ನೀವು ಇಲ್ಲಿ ಅಪ್ರೋಚ್ ಮಾಡ್ತೀರಾ, ಮೇಡಮ್ ಅಲ್ಲಿ ಒಂದು ದೀಕ್ಷೆ ಕೊಡ್ತಾರೆ ಅಥವಾ ಕಾರ್ಡ್ ಕಟಿಂಗ್ ಕೊಡ್ತಾರೆ. ಆ ಕಾರ್ಡ್ ಕಟಿಂಗನ್ನು ಮಾಡಿಸ್ಕೊಂಡ್ಮೇಲೆ ಅದ್ಭುತವಾದಂಥ ಒಂದು ರಿಸಲ್ಟ್ ನಮಗೆ ಸಿಕ್ಕಿದೆ ಅಂತ ಹೇಳುವಂಥದ್ದು ತುಂಬ ಜನ ಹೇಳ್ತಾರೆ ಮೇಡಮ್. ಅದು ಈ ವಿಡಿಯೋ ಮುಖಾಂತರ ಅವರಿಗೆ ಒಂದು ಧನ್ಯವಾದಗಳನ್ನು ನೀವು ಹೇಳೋ ಮುಖಾಂತರ, ಮತ್ತು ಅದ್ರ ಬಗ್ಗೆ ಕೆಲವೊಂದು ಏನೋ ಡೌಟ್ಸ್ ಇದೆ ಅವರಿಗೆ, ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೂ ಅವರಿಗೆ ಆಳವಾಗಿ ಅರ್ಥ ಆಗುವಂಥದ್ದಾಗುತ್ತೆ. ದಯವಿಟ್ಟು ನೀವು ಅದ್ರ ಬಗ್ಗೆ ತಿಳಿಸ್ಕೊಡುವಂಥದ್ದು ಮಾಡಿ ಮೇಡಮ್. ಈಗ ನಮ್ಮಲ್ಲಿ ಕಾರ್ಡ್ ಕಟ್ ಅನ್ನುವಂಥದ್ದು ಇದೆ. ಈ ಒಂದು ನಳಿಗೆಗಳನ್ನು ಕತ್ತರಿಸುವಂತಹ ಒಂದು ವಿಧಾನ. ಇದು ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿಯನ್ನ ಬೇಸ್ ಮಾಡಿ ಮಾಡುವಂತಹ ಒಂದು ಅದ್ಭುತವಾದಂತಹ ಕ್ರಿಯೆ. ಈ ಒಂದು ಅದ್ಭುತವಾದಂತಹ ಈ ಒಂದು ಕಾರ್ಡ್ ಕಟ್ನಲ್ಲಿ ಆಗುವಂತಹ ಬದಲಾವಣೆ ಅತ್ಯದ್ಭುತ ಅನ್ನುವಂತಹ ಹಲವಾರು ಜನರ ಅಭಿಪ್ರಾಯವನ್ನು ನಾನು ಕೂಡ ಕೇಳಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಯಾಕೆಂದರೆ ನನ್ನ ಎಷ್ಟು ಹಳೆ ವಿಡಿಯೋಗಳಲ್ಲೇ ಇದೆ, ನನ್ನ ಲೈಫಲ್ಲಿ ಕಾರ್ಡ್ ಕಟ್ ಮಾಡಿಸ್ಕೊಂಡ್ಮೇಲೆ ಅದ್ಭುತ ಅನ್ನೋ ಥರ ನನ್ನ ಲೈಫ್ ಚೇಂಜ್ ಆಯಿತು. ಮತ್ತು ನನಗೆ ತುಂಬ ಜನ ಹಣ ಕೊಡಬೇಕಿತ್ತು, ಆ ಹಣ ಬರೋವಂಥದ್ದು ಸಡನ್ನಾಗಿ ಮಿರಾಕಲ್ ಥರ ಬಂತು. ಮತ್ತು ಆ ಹಣ ಕೊಡಬೇಕಾಗಿರೋಂಥ ವ್ಯಕ್ತಿ ಅಪ್ಸ್ಕೊಂಡಾಗಿದ್ದವನು ಮತ್ತೆ ಸಿಕ್ಕಿದ್ರು, ಮತ್ತು ಆ ವ್ಯಕ್ತಿ ಹಣ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮತ್ತು ಬೇರೆ ಯಾರ್ದು ಜಮೀನು ಈ ಒಂದು ಆಸ್ತಿ ಪಾಸ್ತಿಗಳು ಸೇಲಾಗ್ದೇ ಇರುವಂಥದ್ದು ಸೇಲಾದಂಥದ್ದಿದೆ. ಮತ್ತು ತುಂಬ ಹೆಲ್ತ್ ಇಶ್ಯೂಸ್ಗಳಿದ್ದು ಸಫರ್ ಮಾಡ್ತಂತಹ ವ್ಯಕ್ತಿಗಳು ಆ ಒಂದು ಎಲ್ಲ ಸಫರಿಂಗಿಂದ ಹೊರಗಡೆ ಬಂದು ಒಂದು ಅದ್ಭುತವಾದಂತಹ ಒಂದು ಆರೋಗ್ಯಪೂರ್ಣವಾದಂತಹ ಜೀವನವನ್ನು ಮಾಡ್ತಾ ಇರುವಂಥದ್ದು ಕೂಡ ಇದೆ. ಸೊ ಈ ಒಂದು ಕಾರ್ಡ್ ಕಟ್ನ ನೀವು ಎಲ್ಲರೂ ಕೂಡ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದ್ದೀರಾ. ಮೊದಲಿಗೆ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಇದೆಲ್ಲ ನನ್ನ ಗುರುಗಳ ಅನುಗ್ರಹ ಮತ್ತು ನನ್ನ ಅಮ್ಮನವರ ಅನುಗ್ರಹ, ರೇಖಿ ಅದ್ಭುತವಾದಂತಹ ಬ್ರಹ್ಮಾಂಡದ ಕೃಪೆ. ಇಲ್ಲಿ ಏನಾಗುತ್ತೆ ಕಾರ್ಡ್ ಕಟ್ ಆದಾಗ, ನಾನು ಯಾವಾಗಲೂ ಹೇಳ್ತಾರೆ ಅದ್ಭುತವಾದ ಚೈತನ್ಯ ಶಕ್ತಿಗಳು ನೀವು ಅಂತ. ಫಸ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ನೀವು ಸೋಲೋದಕ್ಕೆ, ನೋವು ಪಡೋದಕ್ಕೆ, ಕಷ್ಟಪಡೋದಕ್ಕೆ ಕಾರಣ ಏನು ಅಂದರೆ, ನೀವು ನಿಮ್ಮೆಲ್ಲರನ್ನ ನಾರ್ಮಲ್ ಅಂತ ಅಂದ್ಕೊಂಡಿರೋದೆ. ಇದಕ್ಕೆಲ್ಲಕ್ಕೂ ಕೂಡ ಈ ಎಲ್ಲ ಒಂದು ಸಮಸ್ಯೆಗಳಿಗೂ ಮೂಲ ಕಾರಣ ಅದೇ. ಯಾವತ್ತೂ ಅಷ್ಟೇ ನಾವು ಯಾವುದೋ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅಂದರೆ ಅದರ ಮೂಲವನ್ನು ಹುಡುಕ್ಬೇಕು. ಏನೋ ಒಂದು ಸಮಸ್ಯೆ ನಾನು ಪಡ್ತಾ ಇದ್ದೀನಿ, ಈಗ ಶಾರೀರಿಕವಾಗಿ ಏನೋ ಒಂದು ಅನಾರೋಗ್ಯ ಸಮಸ್ಯೆ ನಾನು ಅನುಭವಿಸ್ತಾ ಇದ್ದೀನಿ, ನಾನು ಫಸ್ಟ್ ಅಂದ್ಕೊಳ್ಳೋದು ನಾನು ನೋಡೋದು ನನ್ನ ಶರೀರ ಅಷ್ಟೇ. ಅದರಿಂದ ಆಚೆ ನಾವು ಏನನ್ನು ನೋಡೋ ಪ್ರಯತ್ನ ಮಾಡೋದು. ಮತ್ತು ಇಲ್ಲಿ ಒಂದು ಕಾರ್ಡ್ ಕಟ್ ಅನ್ನೋಂತಹ ಏನು ಬಂದಿದ್ದೀರಾ ನೀವೆಲ್ಲ, ಇಲ್ಲಿ ಒಂದು ಅದ್ಭುತವಾದ ಸಕ್ಸಸ್ಸನ್ನು ಪಡೆದಿದ್ರೆ ನಿಮ್ಮ ಆರಾಧ್ಯ ದೈವಕ್ಕೂ ಈ ಬ್ರಹ್ಮಾಂಡಕ್ಕೂ ಒಂದು ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳಿ. ಇಲ್ಲಿ ನಾವೆಲ್ಲ ಈ ಒಂದು ಕಾರ್ಯದಲ್ಲಿ ನಿಮಿತ್ತ ಮಾತ್ರ. ಯಾವುದೋ ವಿಶ್ವ ಚೈತನ್ಯ ಶಕ್ತಿ ಮಾಡುವಂತಹ ಅತ್ಯದ್ಭುತವಾದಂತಹ ವಿಸ್ಮಯಕಾರಿ ಕಾರ್ಯದಲ್ಲಿ ನಾನೊಂದು ನೆಪ ಮಾತ್ರ ಅಷ್ಟೇ. ಅಲ್ಲಿ ಗೀತಾ ಚಂದ್ರಶೇಖರ್ ಅನ್ನೋ ಹೆಸರನ್ನ ಅದು ಸೇರಿಸಿದೆ, ಅವರ ಮುಖಾಂತರ ಆಗ್ತಾ ಇರುವಂತಹ ಒಂದು ಕ್ರಿಯೆ ಅಷ್ಟೆ. ಇಲ್ಲಿ ಗೀತಾ ಚಂದ್ರಶೇಖರಿಂದ ಏನೂ ಆಗ್ತಾ ಇಲ್ಲ, ಒರಿಜಿನಲ್ ಆಗಿ ನಾನು ಕೂಡ ಈ ವಿಶ್ವ ಚೈತನ್ಯ ಶಕ್ತಿಯ ಎದುರು ಬೇಡುವಂಥವಳು. ಅಲ್ಲಿಂದ ಏನೋ ಒಂದು ಕ್ರಿಯೆ ಆಗುತ್ತೆ, ಆ ಒಂದು ಶಕ್ತಿಯನ್ನು ನಿಮಗೆ ತಲುಪಿಸುವಂಥದ್ದು, ಅಲ್ಲಿರುವಂತಹ ಒಂದು ನೆಗೆಟಿವ್ ಕಾರ್ಡ್ಗಳನ್ನು ತೆಗೆಯುವಂತಹ ಕೆಲಸವನ್ನು, ಆ ಸಮಯದಲ್ಲಿ ಯೂನಿವರ್ಸನ್ನು ಕೊಟ್ಟಿರುತ್ತೆ, ಆ ಒಂದು ಕ್ರಿಯೆ ನಡೆಯುತ್ತೆ.
ಹಾಗಿದ್ರೆ ಕಾರ್ಡ್ ಕಟಿಂಗ್ಸ್ ಅಂದ್ರೆ ಏನ್ ಮೇಡಮ್? ಕಾರ್ಡ್ ಕಟಿಂಗ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ನಮಗೆ ಸರಿ ಹೋಗುತ್ತೆ. ಪ್ರತಿಶತ ನಿಮ್ಮ ಜೀವನದಲ್ಲಿ 50%, 100%, ಕೆಲವೊಬ್ಬರಿಗೆ 100%, ಕೆಲವೊಬ್ಬರಿಗೆ 50% ರಿಸಲ್ಟ್ ಖಂಡಿತ ಬರುತ್ತೆ. ಅದು ಹೇಗೆ? ಈ 100% ಯಾರಿಗೆ ಬರುತ್ತೆ, 50% ಯಾರಿಗೆ ಬರುತ್ತೆ? ಯಾರು ಕಾರ್ಡ್ ಕಟಿಂಗ್ ಆದ ನಂತರನೂ ಕೂಡ ನಾವು ಹೇಳಿದಂತೆ ಪ್ರತಿನಿತ್ಯ 2 ರಿಂದ 3 ಬಾರಿ ರೇಖಿ ಅಭ್ಯಾಸವನ್ನ ಮಾಡ್ತಾ ಬರ್ತೀರಾ ಅಂತವರಿಗೆ ಖಂಡಿತವಾಗ್ಲೂ ಈ ಒಂದು ಪ್ರಕ್ರಿಯೆಯ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಮಹತ್ತರವಾದಂತಹ ಬದಲಾವಣೆಯನ್ನು ನೋಡ್ತೀರಾ. 100% ರಿಸಲ್ಟ್ನ ಪಡಿತೀರಾ. ಕೆಲವೊಬ್ರು ಹೇಳ್ತಾರೆ 100% ರಿಸಲ್ಟ್ ಯಾರು ಕೊಡ್ಲಿಕ್ಕಾಗಲ್ಲ ಅಂತ. ಅದು ಸಾಮಾನ್ಯ ಮನುಷ್ಯರಾಗಿ ಹೇಳುವಂತಹ ಮಾತು. ನಾವಿಲ್ಲಿ ಸಂಪರ್ಕ ಮಾಡುವಂಥದ್ದು, ಪ್ರತಿಯೊಂದು ಪ್ರಕ್ರಿಯೆಯನ್ನು ನಡೆಸುವಂಥದ್ದು ಯೂನಿವರ್ಸಲ್ ಎನರ್ಜಿಯ ಒಟ್ಟಿಗಾಗಿರೋದ್ರಿಂದ ಬ್ರಹ್ಮಾಂಡಕ್ಕೆ ಅಸಾಧ್ಯ ಅನ್ನೋದೇ ಇಲ್ಲ. ಏನನ್ನ ಬೇಕಾದರೂ ನಿಮ್ಮ ಒಳಗಡೆ ಕೊಡುವಂತಹ ಅದ್ಭುತವಾದಂತಹ ಶಕ್ತಿ, ಆ ತಾಕತ್ತು ಆ ಬ್ರಹ್ಮಾಂಡಕ್ಕಿದೆ. ಅದನ್ನ ಪಡ್ಕೊಳ್ಳುವಂತಹ ತಾಕತ್ತು ನಮಗಿರ್ಬೇಕಷ್ಟೆ ಮೇನ್ ಆಗಿ. ಸೊ ಈ ಕಾರ್ಡ್ ಕಟಿಂಗ್ಸ್ ಅಂದ್ರೆ ಏನ್ ಮೇಡಮ್? ಈಗ ಪ್ರತಿಯೊಂದು ನಾ ಹೇಳುವಂಥದ್ದು, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯೊಟ್ಟಿಗೆ ಸಂಪರ್ಕ ಮಾಡಿದಾಗ, ಸಂಪರ್ಕ ಅಂದ್ರೆ ದಯವಿಟ್ಟು ಕೆಟ್ಟದಾಗಿ ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯೊಟ್ಟಿಗೆ ಒಡನಾಟ, ಮಾತಾಡುವಂಥದ್ದು, ಇನ್ನೇನೋ ಒಂದು ಪರಿಚಯ, ಮುಖ ಪರಿಚಯ ಇರಬಹುದು, ಅಥವಾ ಫೋನ್ ಕಾಲಲ್ಲಿ ಮಾತಾಡೋವಂಥದ್ದು ಇರ್ಬೋದು, ಸಂಬಂಧಿಕರೊಟ್ಟಿಗೆ ಇರ್ಬೋದು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ನೆಂಟರಿಷ್ಟರು, ಸ್ನೇಹಿತರು. ಒಬ್ಬ ವ್ಯಕ್ತಿಗೆ ಎಷ್ಟೆಲ್ಲ ಸಂಬಂಧಗಳಿದೆ. ಈ ಎಲ್ಲ ಸಂಬಂಧಗಳು ನಮ್ಮ ಈ ಸಪ್ತ ಚಕ್ರಗಳ ಒಟ್ಟಿಗೆ, ಸಪ್ತ ಚಕ್ರಗಳಲ್ಲೂ ಕೂಡ ನಳಿಗೆಯ ರೂಪದಲ್ಲಿ ಜಾಗೃತ ಆಗಿರುತ್ತೆ. ಆ ವ್ಯಕ್ತಿ ನಮ್ಮ ಸಂಬಂಧಿಕರೇ ಆಗಿರ್ಬೇಕು ಅಂತೇನಿಲ್ಲ. ಯಾವುದೇ ಒಂದು ಅನಿರೀಕ್ಷಿತ ಸಂದರ್ಭದಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡಿ ಎಷ್ಟು ಜನ ಬರ್ತಾರೆ ಅರ್ಥ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆ ಎದ್ದು ಹಾಲು ತರಕ್ಕೆ ಹೋದೆ ಅಂದರೆ ಹಾಲು ಮಾರೋನಿಂದ ಹಿಡಿದು, ಪ್ರಾವಿಸನ್ ಇಂದ ಹಿಡಿದು, ತರಕಾರಿ ಅವರಿಂದ ಹಿಡಿದು, ಒಂದು ಪೆಟ್ರೋಲ್ ಹಾಕ್ಸೋ ಕಡೆಯಿಂದ ಹಿಡಿದು, ನಾನು ಕೆಲಸ ಮಾಡೋ ಕಡೆ, ನನ್ನ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳಿಗೆ ಹೋದೆ ಅಂದರೆ, ಯಾವ್ದಾದ್ರು ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ರೆ ಅಲ್ಲಿ 100 ಜನರನ್ನ ಮಾತಾಡಿಸ್ತೀನಿ. ಆ ಎಲ್ಲ ವ್ಯಕ್ತಿಗಳ ಒಟ್ಟಿಗೆನೂ ಕೂಡ ಈ ನನ್ನ ಸೂಕ್ಷ್ಮ ಶರೀರ, ಈ ನನ್ನ ಸಪ್ತ ಚಕ್ರಗಳು ತನ್ನದೇ ಆದಂತಹ ನಳಿಗೆಗಳನ್ನು ಜಾಗೃತ ಮಾಡ್ಕೊಳ್ಳುತ್ತೆ. ಈ ನಳಿಗೆಗಳ ಕೆಲಸ ಏನು ಅಂದ್ರೆ, ಆ ವ್ಯಕ್ತಿ ಒಂದು ಈ ನಳಿಗೆ ಜಾಗೃತ ಅನ್ನೋದು ಆ ವ್ಯಕ್ತಿಯ ಪಾಸಿಟಿವ್ ಎನರ್ಜಿ ಹಾಗೂ ನೆಗೆಟಿವ್ ಎನರ್ಜಿ ಎರಡನ್ನ ಕೂಡ ರಿಸೀವ್ ಮಾಡುವಂಥದ್ದು, ಮತ್ತೆ ನಮ್ಮ ಪಾಸಿಟಿವ್ ಎನರ್ಜಿ ಹಾಗೂ ನೆಗೆಟಿವ್ ಎನರ್ಜಿಯನ್ನು ಕೂಡ ಅವರಿಗೆ ಸಪ್ಲೈ ಮಾಡುವಂಥದ್ದು ಮಾಡ್ತಾರೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ, ಈಗ ನೀವು ನಿಮ್ಮ ಜೀವನದಲ್ಲಿ ಬುದ್ಧಿ ಬಂದಾಗ್ಲಿಂದಾನೆ ನಿಮ್ಮ ಸ್ಕೂಲಿಂದ ಹಿಡಿದು ಹೈಸ್ಕೂಲ್, ಕಾಲೇಜ್, ಕೆಲಸ ಮಾಡೋ ಕಡೆ, ಅಥವಾ ನಿಮ್ಮ ಲೈಫಲ್ಲಿ ಇದುವರೆಗೂ ಬಂದಂತಹ ಜನಗಳ ಬಗ್ಗೆ ಅಸಂಖ್ಯಾತ, ಅದು ಕೌಂಟಿಂಗ್ ಇಲ್ವೇ ಇಲ್ಲ, ಅದು ಅನ್ಕೌಂಟಬಲ್, ಅಷ್ಟು ಜನರ ನಡಿಗೆಗಳು ಜಾಗೃತ ಆಗಿದೆ. ನೀವೇನೋ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇರ್ತೀರ, ಒಳ್ಳೆ ಮನಸ್ಥಿತಿನಲ್ಲಿ ಇರ್ತೀರ, ಹೇಗೋ ಒಂದು ಉತ್ತಮವಾದ ಜೀವನ ಮಾಡ್ತಾ ಹೋಗ್ತಾ ಇರ್ತಾರೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀರ. ಆದ್ರೂ ಸಹ ನಿಮಗೆ ಕೆಟ್ಟದಾಗ್ತಾ ಇದೆ ಅಂದ್ರೆ, ಈ ಸಾವಿರಾರು ಕೋಡ್ಗಳಿಂದ ಬರ್ತಾ ಇರುವಂತಹ ಒಂದು ನೆಗೆಟಿವ್ ಎನರ್ಜಿ, ಈ ಒಂದು ನೆಗೆಟಿವ್ ಎನರ್ಜಿ ಏನ್ ಮಾಡ್ತಾರೆ, ನಿಮ್ಮ ಚಕ್ರಗಳನ್ನ ಬ್ಲಾಕ್ ಮಾಡಿರುತ್ತೆ. ನಿಮ್ಮ ಚಕ್ರ ಅದರ ಒಂದು ಕಾರ್ಯಕ್ಷಮತೆಯನ್ನು ಕುಗ್ಸಿರುತ್ತೆ. ಯಾವಾಗ ನಿಮ್ಮ ಚಕ್ರ ಕ್ರಿಯಾಶೀಲ ಆಗಕ್ಕೆ ಆಗಲ್ಲ, ಈ ಎಲ್ಲ ಬ್ಲಾಕೇಜಸ್ ಇಂದ ತುಂಬ ಹೋಗಿರುತ್ತೆ, ನಿಮ್ಮ ಅವರ ತನ್ನಂತೆ ತಾನೇ ವೀಕ್ ಆಗುತ್ತೆ. ಹಾಗಾಗಿ ಈ ಒಂದು ನಿಮ್ಮ ಅವರ ಮತ್ತೆ ನಿಮ್ಮ ಚಕ್ರ ಎರಡೂ ವೀಕ್ ಆಯ್ತು ಅಂದ್ರೆ ಮುಗೀತು. ಆ ವ್ಯಕ್ತಿ ಶಾರೀರಿಕವಾಗಿ ಹಲವಾರು ಅನಾರೋಗ್ಯ ಸಮಸ್ಯೆಗಳಿಗೆ, ಬೇಡದ ಸಮಸ್ಯೆಗಳಿಗೆ, ಕೆಲವೊಬ್ಬರಿಗೆ ಅಚಾನಕ ಕಳ್ಳತನದಂತಹ ಸಮಸ್ಯೆ ಬರಬಹುದು, ಏನೇನೋ ಆಪಾದನೆಗಳ ಬರಬಹುದು, ಹೆಣ್ಮಕ್ಳಿಗೆ ತನ್ನಂತೆ ತಾನೇ ಇನ್ನಿರಂತಹ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಬಹುದು, ಅಥವಾ ಆ ಸಂಬಂಧಗಳಲ್ಲಿ, ಕುಟುಂಬಗಳಲ್ಲಿ ಕಲಹಗಳಾಗಬಹುದು, ತುಂಬ ನಿಂದನೆಗಳಾಗಬಹುದು, ಗಂಡ ಹೆಂಡತಿರ ಮಧ್ಯೆ ಸಾಮರಸ್ಯ ಇಲ್ಲದೇ ಇರುವಂಥದ್ದಾಗಬಹುದು, ಅಥವಾ ಅಣ್ಣ ತಮ್ಮಂದರ ಮಧ್ಯೆ ಅಥವಾ ಸಂಬಂಧಿಕರ ಮಧ್ಯೆ ಶತ್ರುತ್ವ ಬರಬಹುದು, ಅಥವಾ ತಾವು ಮಾಡುವಂತಹ ಕೆಲಸಗಳಲ್ಲಿ, ಆ ಒಂದು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಆ ಒಂದು ಸಂಪೂರ್ಣ ವಾತಾವರಣ, ಅಟ್ಮಾಸ್ಫಿಯರ್ ಅನ್ನೋದೇ ಅವರಿಗೆ ಸಂಪೂರ್ಣವಾಗಿ ಆ ಒಂದು ಸಮಸ್ಯೆ ಆಗೋ ರೀತಿ ಇರಬಹುದು, ಅಲ್ಲಿ ತುಂಬ ವೈರಿಗಳನ್ನ ಇರುವಂಥದ್ದು ಇರಬಹುದು, ತಮ್ಮ ಏಳಿಗೆಯನ್ನ ಬಯಸ್ತಾನೆ ಇರುವಂಥದ್ದು, ಅದನ್ನ ಸಹಿಸಲಾರದಂತಹ ವ್ಯಕ್ತಿಗಳು ಸುತ್ತ ಇರುವಂಥದ್ದು, ಅಥವಾ ತನ್ನ ಲೈಫಲ್ಲಿ ತುಂಬ ಚೆನ್ನಾಗಿದ್ದು ನೋಡಿ, ಎಷ್ಟೋ ಜನರು ಅಷ್ಟೇ ತುಂಬ ನನ್ನ ಲೈಫಲ್ಲಿ ಅದ್ಭುತವಾದ ಸಕ್ಸಸ್, ಪೀಕ್ ಲೆವೆಲ್, ಆ ಲೆವೆಲಲ್ಲಿ ಇರುವಂತಹ ಇನ್ನಿಲ್ಲದಂತಹ ಹಣಕಾಸು, ಆಸ್ತಿ, ಸಂಪತ್ತು ಎಲ್ಲದಕ್ಕೂ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನುವಂತಹ ವ್ಯಕ್ತಿ ಸಡನ್ ಆಗಿ ಪಾತಾಳ ಬಿದ್ದಿರೋದು ಉಂಟು. ಯಾವುದೋ ಒಂದು ಲಾಸಸ್ಗಳಿಂದ ಇರಬಹುದು,
ಅಥವಾ ಈ ಒಂದು ಸ್ನೇಹಿತರು ಮೋಸ ಮಾಡುವಂಥದ್ದು ಇರ್ಬೋದು, ಬೇರೆ ಯಾವ್ಯಾವುದೋ ವಿಧಾನಗಳಿಂದ, ಅಥವಾ ಸಡನ್ನಾಗಿ ಯಾವುದೋ ಅನಾರೋಗ್ಯ ಸಮಸ್ಯೆಗೆ ತುತ್ತಾಗುವಂಥದ್ದು, ಅಥವಾ ಸಡನ್ನಾಗಿ ಅಥವಾ ಈ ಸ್ಟ್ರೋಕು, ಬ್ರೈನ್ ಸ್ಟ್ರೋಕ್, ಅಥವಾ ಬೇರೆ ಬೇರೆ ರೀತಿ ಸಮಸ್ಯೆಗಳಿಗೆ ತುತ್ತಾಗುವಂಥದ್ದು. ಈ ರೀತಿ ನಿಮ್ಮ ಶರೀರದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಈ ಎಲ್ಲ ನೆಗೆಟಿವ್ ಕಾರ್ಡ್ಗಳ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಮಸ್ಯೆಗೆ ಈಡು ಮಾಡಲಿಕ್ಕೆ ಆಗುತ್ತೆ. ಜಸ್ಟ್ ಆಮೇಲೆ ಇನ್ನೊಂದು, ಈ ಜನ್ಮದಷ್ಟೇ ನೋಡಬೇಡಿ, ಈ ನಮ್ಮ ಸಪ್ತ ಚಕ್ರಗಳು, ನಮ್ಮ ಆತ್ಮ, ಇಲ್ಲಿ ನಾವು ಸಾಯ್ತೀವಿ ಅಷ್ಟೇ. ಈಗ ಒಂದು 20 ವರ್ಷ 30 ವರ್ಷ ಆದಮೇಲೆ ಗೀತಾ ಚಂದ್ರಶೇಖರ್ ಸಾಯ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ಜಸ್ಟ್ ಒಂದು ಸರ್ ಎಕ್ಸಾಂಪಲ್ ಹೇಳುವಂಥದ್ದು. ಯಾವುದೇ ವ್ಯಕ್ತಿ ಆದರೂ ಅಷ್ಟೇ ಒಂದು ನಿಗದಿತ ಸಮಯ ಅಂತ ಇರುತ್ತೆ. ಒಂದು ಈಗ ಮಗುವಾಗಿ ಒಂದು ಬಾಲ್ಯಾವಸ್ಥೆಯನ್ನು ತಲುಪಿ, ಯೌವನಾವಸ್ಥೆಯನ್ನು ತಲುಪಿ, ಮುಪ್ಪಿನತ್ತ ಸಾಗಿ ನಂತರ ಮರಣದತ್ತ ಸಾಗೋದೇ ಸೃಷ್ಟಿ ನಿಯಮ. ಈ ಮಗುವಾಗಿ ಬಾಲ್ಯಾವಸ್ಥೆಗೆ ಹೋಗಿ, ಯೌವನಾವಸ್ಥೆಗೆ ಹೋಗಿ, ನಂತರ ಮುಪ್ಪಿನತ್ತ ಹೋಗಿ ಮರಣ ಆಗುವಂಥದ್ದು ಏನು? ಫಸ್ಟ್ ಪ್ರಶ್ನೆ ಹಾಕೊಳ್ಳಿ. ಆಳವಾಗಿ ಸೂಕ್ಷ್ಮವಾಗಿ ಗಮನಿಸಿ. ಈ ಎಲ್ಲಾ ಪ್ರಕ್ರಿಯೆಗೆ ಹೋಗುವಂಥದ್ದು ನಿಮ್ಮ ಶರೀರ, ಆತ್ಮ ಅಲ್ಲ. ಮಗು ಆಗೋದಕ್ಕಿಂತ ಮುಂಚೆ, ಭ್ರೂಣವಾಗೋದಕ್ಕಿಂತ ಮುಂಚೆ ಆ ಒಂದು ಚೈತನ್ಯ ಏನೋ ಆಗಿರ್ಬೇಕು. ನಾನು ಸತ್ತ ನಂತರ ಕೂಡ ಆ ಒಂದು ಶರೀರವನ್ನ ಬಿಟ್ಟಂತಹ ಆ ಚೈತನ್ಯ ಇನ್ನೇನೋ ಆಗಬೇಕು. ಅಲ್ಲಿಗೆ ಈ ಜನ್ಮದಲ್ಲಿ ನಾನು ಮಾಡಿದಂತಹ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳ ಎಲ್ಲ ಕರ್ಮ ಫಲಗಳು, ಎಲ್ಲ ಕಾರ್ಡ್ಗಳು ಈ ಒಂದು ಚಕ್ರಗಳಲ್ಲಿ ನಮ್ಮ ಆತ್ಮದೊಟ್ಟಿಗೆ ಇರುವಂಥದ್ದಾಗುತ್ತೆ. ಅಲ್ಲಿಗೆ ಈ ಭ್ರೂಣವಾಗೋದಕ್ಕಿಂತ ಮುಂಚೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಎಲ್ಲ ತುಂಬ ಹಿರೀಕರು, ನಮ್ಮಲ್ಲಿ ಎಷ್ಟು ಅದ್ಭುತವಾದ ಜ್ಞಾನಿಗಳಿದ್ರು ಅಂದರೆ, ವಿದ್ಯಾವಂತರಲ್ಲ ಬಿಡಿ, ವಿದ್ಯಾವಂತರ ಬೇರೆ, ಜ್ಞಾನಿಗಳು ಬೇರೆ. ಈಗ ನಮ್ಮ ಅಜ್ಜಿ ಇರ್ಬೋದು, ಅಥವಾ ಪೂರ್ವಜರು ಇರ್ಬೋದು, ಈಗ ನಿಮ್ಮ ಅಜ್ಜಿ ಇರಬಹುದು, ನಿಮ್ಮ ಮನೆಯಲ್ಲಿ ಇರುವಂತಹ ಹಿರೀಕರು ಇರಬಹುದು. ತುಂಬ ಏನಾದ್ರು ಕಷ್ಟಪಡ್ತಾ ಇದ್ರೆ ಹೇಳೋದು, ಏನು ಕರ್ಮನೋ ಏನೋ, ಯಾವ ಜನ್ಮದಲ್ಲಿ ಏನು ಮಾಡಿದ್ನೋ ಅದಕ್ಕೆ ನಾನು ಈಗ ಕಷ್ಟಪಡ್ತಾ ಇದ್ದೀನಿ. ನೋಡಿ, ಅವರಿಗೆ ಜನ್ಮಗಳ ಅರಿವಿದೆ. ಶರೀರ ನಶ್ವರ, ಆತ್ಮ ಶಾಶ್ವತ ಅನ್ನುವಂತಹ ತಿಳುವಳಿಕೆ ಇದೆ, ಆ ಜ್ಞಾನ ಇದೆ. ಬಟ್ ನಾವೇನು ಅನ್ಕೊಂತೀರಿ, ಈ ಲೈಫ್ ಮಾತ್ರ ನಮ್ದು. ನಿಜವಾದ ವಿವೇಕಿಗಳು ನಾವೇ, ಅಜ್ಞಾನಿಗಳು ನಾವೇ. ಈ ಲೈಫ್ ಬಂದಿದ್ದೀವಿ, ಜಸ್ಟ್ ಈ ಲೈಫ್ ಮಾತ್ರ ನಮ್ದೆ, ಈ ಲೈಫ್ ಮಾತ್ರ ನಮ್ದೆ. ನಾವಂತೀವಲ್ಲ, ನಾವು ವಿದ್ಯಾವಂತರು ಅಲ್ಲ, ನಾವು ಬುದ್ಧಿವಂತರು ಅಲ್ಲ, ನಾವು ಜ್ಞಾನವಂತರು ಅಲ್ಲ, ಅಜ್ಞಾನಿಗಳು, ಕೂಪಮಂಡೂಕ, ಬಾವಿಯ ಕಪ್ಪೆಗಳು ನಾವು. ಯಾಕೆಂದ್ರೆ ಅದನ್ನ ಬಿಟ್ಟು ಮುಂದೆ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ನಮ್ಮ ಪೂರ್ವಜರಿಗೆ ಆ ಒಂದು ಅದ್ಭುತವಾದ ಜ್ಞಾನ ಇತ್ತು. ಹಾಗಾಗಿ ಅವರು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ನು, ಅದಕ್ಕೆ ಈ ಜನ್ಮದಲ್ಲಿ ಕರ್ಮವನ್ನ ಅನುಭವಿಸ್ತಾ ಇದ್ದೀನಿ. ಸಂಪೂರ್ಣ ಅನುಭವಿಸ್ಬಿಡೋಣ, ಮುಂದಿನ ಜನ್ಮಕ್ಕಾರ ಭಗವಂತ ಒಳ್ಳೇದ್ ಮಾಡ್ತಾನೆ. ಈ ಜನ್ಮದಲ್ಲಿ ನಾವು ಬೇರೆಯವ್ರಿಗೆ ಸಮಸ್ಯೆ ಮಾಡದೇ ಇದ್ರೆ, ಕೆಡುಕು ಮಾಡದೇ ಇದ್ರೆ, ನನಗೆ ಮುಂದಿನ ಜನ್ಮದಲ್ಲಾದ್ರೂ ಒಳ್ಳೇದಾಗತ್ತೆ ಬಿಡು. ಈ ಮಾತುಗಳನ್ನ ಸರ್ವೇ ಸಾಧಾರಣವಾಗಿ ಕೇಳ್ತಾನೆ ಇದ್ದು. ಅಲ್ಲಿಗೆ ಈ ನನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಎಲ್ಲ ಪಾಪ ಪುಣ್ಯಗಳ ಮತ್ತು ಹಾಗೆ ಇದ್ದಂತಹ ಎಲ್ಲ ಸಂಪರ್ಕಗಳಿಗೆ ಕೂಡ ಹಾಗೆ ಇರುತ್ತೆ. ಕೆಲವೊಂದು ನಾನು ಅಂತಹ ಕೇಸಸ್ಗಳನ್ನ ಕೂಡ ನೋಡಿದ್ದೀನಿ. ಹಿಂದಿನ ಜನ್ಮದಲ್ಲಿ ಏನೋ ಸಮಸ್ಯೆ ಮಾಡಿ, ಯಾರೇನೋ ಒಂದು ಹತ್ಯೆ ಮಾಡಿ, ಆ ಒಂದು ಸಮಸ್ಯೆ ಅವ್ರನ್ನ ಈಗಲೂ ಕಾಡ್ತಾ ಇದ್ದಿದ್ದು, ಮತ್ತೆ ಆ ಸಮಸ್ಯೆಯಿಂದ ಅವ್ರು ಹೊರ ಬಂದಿದ್ದಂಥದ್ದು ಆಯಿತು. ಮತ್ತೆ ಆ ಕಾರ್ಡ್ ಪೇಷನ್ಸ್ ಎಲ್ಲ ಹಾಗೆ ಇರುತ್ತೆ. ಅದನ್ನೆಲ್ಲ ಸಂಪೂರ್ಣವಾಗಿ ನಿಮ್ಮ ಹಿಂದಿನ ಜನ್ಮದ, ಈ ಜನ್ಮದ, ಬೇರೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ, ಈಗ ನೋಡಿ ದೃಷ್ಟಿ ಅನ್ನೋದು ಒಂದು, ನಿಮ್ಮ ಚಕ್ರಗಳನ್ನ ಹೆಂಗ್ ಡ್ಯಾಮೇಜ್ ಮಾಡ್ಬೋದು ಅಂದರೆ, ಯಾವ್ದಾದ್ರು ಒಬ್ಬ ವ್ಯಕ್ತಿ ನೀವು ತುಂಬ ಸುಂದರವಾಗಿ, ತುಂಬ ಚೆನ್ನಾಗಿ ಏನಾದರೂ ರೆಡಿಯಾಗಿ ಹೋದ್ರಿ ಅಂತ ಅನ್ಕೊಳ್ಳಿ, ಯಾವ್ದಾದ್ರು ಫಂಕ್ಷನಿಗೆ. ಅಲ್ಲಿ ಈಗ ನೀವೇ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿದ್ರಿ ಅಂತ ಅನ್ಕೊಳ್ಳಿ. ಬರ್ತಾ ಇದ್ದಾಗೆ ಹಾಗಲ್ಲ, ತುಂಬ ಹೇಗೆ ಸುಸ್ತಾಗುವಂಥದ್ದು. ಅವಾಗ ಏನು ಮಾಡ್ತೇನೆ, ಮನೇಲಿ ಒಂದಷ್ಟು ದೃಷ್ಟಿ ತೆಗೆಯುವಂಥದ್ದು, ಬೇರೆ ಬೇರೆ ಮಾಡುವಂಥದ್ದು ಉಂಟು ವಿಧಾನಗಳಲ್ಲಿ. ಸೊ ಕೆಲವೊಬ್ಬರ ದೃಷ್ಟಿ ದೋಷಗಳಿಂದ, ನೋಡಪ್ಪ ಇವನೇನಪ್ಪ ಮನೆ ಕಟ್ಬಿಟ್ಟ, ಇವನೇನಪ್ಪ ಒಳ್ಳೆ ಕೆಲಸದಿದ್ದಾನೆ, 1.5 ಲಕ್ಷ ಸಂಬಳ ಅಂತೆ, 3 ಲಕ್ಷ ಸಂಬಳ ಅಂತೆ, 50,000 ಸಂಬಳ ಅಂತೆ, ಅವ್ನ ಲೈಫಲ್ಲಿ ಏನು ಬೇಕಾದಷ್ಟು ಇಟ್ಟಿದ್ದಾನೆ. ಇದೆಯಲ್ಲ, ಈ ಒಂದು ನೆಗೆಟಿವ್ ಮಾತು, ಆ ನೆಗೆಟಿವ್, ಆ ದೃಷ್ಟಿ ಸ್ಪರ್ಶ, ಒಬ್ಬ ವ್ಯಕ್ತಿಯ ದೃಷ್ಟಿ ಸ್ಪರ್ಶ, ಹಸ್ತಸ್ಪರ್ಶ ಹಾಗೂ ವಾಕ್ ಸ್ಪರ್ಶ, ಈ ಎಲ್ಲ ಸ್ಪರ್ಶಗಳಲ್ಲೂ ಕೂಡ ಕಾರ್ಡ್ ಕ್ರಿಯೇಟ್ ಆಗುತ್ತೆ. ಆ ಒಂದು ನೆಗೆಟಿವ್ ಎನರ್ಜಿನ ಕನೆಕ್ಟ್ ಆಗುತ್ತೆ, ನಮ್ಮ ಚಕ್ರಗಳು ಬ್ಲಾಕೇಜ್ ಆಗುತ್ತೆ. ಮತ್ತೆ ಕೆಲವೊಂದು ಈ ಒಂದು ರೇಖಿ ಅನ್ನೋದು ಹೇಗಿದೆಯೋ ಹಾಗೆ ಈ ಒಂದು ಬ್ಲಾಕ್ ಮ್ಯಾಜಿಕ್, ಮಾಟ ಮಂತ್ರ ಪ್ರಯೋಗಗಳು ಮಾಡುವಂಥದ್ದು ಖಂಡಿತ ಇದೆ. ಆದರೆ ಎಲ್ಲರೂ ಕೂಡ ಅದ್ಭುತವಾದ ವಿದ್ಯೆನ ಕಲ್ತವ್ರು ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಬ್ಬರು ಕೆಲವೊಂದು ವಿದ್ಯೆಗಳಲ್ಲಿ ಪರಿಣಿತರಾದರೂ ಕೂಡ ಇದ್ದಾರೆ. ಹಾಗಂತ ನಾವು ನಮ್ಮದಷ್ಟೇ ಸತ್ಯ ಮಿಕ್ಕದ್ದು ಸುಳ್ಳು ಅನ್ನುವಂಥದ್ದು ಅದು ಅವಿವೇಕತನದ ಪ್ರದರ್ಶನ ಆಗುತ್ತೆ. ಈ ಒಂದು ಮಾಟ ಪ್ರಯೋಗಗಳಿಂದ, ಪ್ರೇತ ಬಾಧೆಗಳಿಂದ, ದೃಷ್ಟಿ ದೋಷಗಳಿಂದ,
ಮತ್ತು ನಮ್ಮ ಜನ್ಮಾಂತರಗಳಿಂದ ಉಂಟಾದಂತಹ ಕಾಡುಗಳು, ಈ ಜನ್ಮದಲ್ಲಿ ಉಂಟಾದಂತಹ ಕಾಡುಗಳು, ಈ ಜನರಿಂದ ಉಂಟಾದಂತಹ ಕಾಡುಗಳು, ಇದೆಲ್ಲವೂ ಕೂಡ ನಮ್ಮ ಚಕ್ರವನ್ನು ಬ್ಲಾಕೇಜ್ ಮಾಡಿರುತ್ತೆ. ಈ ಒಂದು ಮಹತ್ತರವಾದ ವಿದ್ಯೆಯಲ್ಲಿ ಮಾಡುವಂಥದ್ದು ಏನಂದರೆ, ಎಲ್ಲ ದೇವಾನುದೇವತೆಗಳ ಅನುಗ್ರಹದಿಂದ ಅವರ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ನಿಮ್ಮ ಚಕ್ರಗಳನ್ನು ಶುದ್ಧೀಕರಿಸುವಂಥದ್ದಾಗುತ್ತೆ. ಆ ಒಂದು ಕ್ರಿಯೆ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಆ ಒಂದು ಕಾರ್ಡ್ ಕಟಿಂಗ್ ಕ್ಲಾಸಿಗೆ ಬಂದಂತಹ ಒಂದು ವಿದ್ಯಾರ್ಥಿಗಳ ಅನುಭವ, ಕಾರ್ಡ್ ಕಟಿಂಗ್ಸ್ ಪಡೆದ ನಂತರ ಅವ್ರ ಲೈಫಲ್ಲಿ ಆದಂತಹ ಅನುಭವ ಅತ್ಯದ್ಭುತ. ಅದು ಜಸ್ಟು ಅದನ್ನು ಅಮ್ಮಣಿಸಿ ಎಂಜಾಯ್ ಮಾಡಬೇಕಷ್ಟೇ. ಆದರೆ ನಮ್ಮಲ್ಲಿ ಕಾರ್ಡ್ ಕಟಿಂಗ್ಸ್ ಎಲ್ರಿಗೂ ಕೂಡ ಮಾಡಲ್ಲ. ಕಾರ್ಡ್ ಕಟಿಂಗ್ಸ್ ಮಾಡಬೇಕು ಅಂದರೆ ಅವ್ರಿಗೆ ಕಂಪಲ್ಸರಿ ರೇಖಿ ದೀಕ್ಷೆ ಆಗಿರಲೇಬೇಕು. ಅದು ನಮ್ಮ ಬಳಿಯಲ್ಲೇ ಆಗಿರಬೇಕು. ಯಾಕೆಂದರೆ ಬೇರೆಯವ್ರು ಹೇಗೆ ನಿಮಗೆ ಶಕ್ತಿಪಾತ ಮಾಡಿರ್ತಾರೋ, ನಿಮ್ಮ ಚಕ್ರ ಎನರ್ಜಿ ಲೆವೆಲ್ ಹೇಗಿರುತ್ತೋ, ಮತ್ತು ನಿಮಗೆ ಆ ಒಂದು ನಿಮ್ಮ ಚಕ್ರ ಎಷ್ಟು ಬೂಸ್ಟ್ ಆಗಿರುತ್ತೋ ಏನೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲದ ಕಾರಣ ನಮ್ಮಲ್ಲಿ ರೇಖಿ ಒಂದು ದೀಕ್ಷೆಯನ್ನು ಪಡೆದವರಿಗೆ ಮಾತ್ರ ನಮ್ಮಲ್ಲಿ ಒಂದು ಕಾರ್ಡ್ ಕಟಿಂಗನ್ನು ಮಾಡುವಂಥದ್ದು. ಮತ್ತು ಅದಾದ ನಂತರ ನಿಮಗೆ ನೆಗೆಟಿವ್ ಕಾರ್ಡ್ ಕ್ರಿಯೇಷನ್ ಆಗದೇ ಇರೋ ರೀತಿ ನೀವು ಏನು ಮಾಡ್ಕೋಬಹುದು, ಹೇಗೆ ನಿಮ್ಮನ್ನು ನೀವು ಸಂರಕ್ಷಣೆ ಮಾಡ್ಕೋಬೇಕು, ನಿಮ್ಮ ಲೈಫಲ್ಲಿ ನಿಮ್ಮ ಲೈಫ್ ಪಾಸಿಟಿವ್ ಆಗಿ ಟರ್ನ್ ಆಗಲಿಕ್ಕೆ ನೀವು ಹೇಗೆಲ್ಲ ಅಭ್ಯಾಸಗಳನ್ನ ಮಾಡಬೇಕು, ನಿಮ್ಮ ಮುಂದಿನ ಒಂದು ಜೀವನ ಶೈಲಿ ಹೇಗಿರಬೇಕು, ನೀವು ನಿಜವಾಗ್ಲೂ ಅದ್ಭುತವಾದ ಸಾಧಕರಾಗಬೇಕು ಅಂದರೆ, ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು, ಇದರ ಬಗ್ಗೆ ಎಲ್ಲ ಸಮಸ್ತ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಮಲ್ಲಿ ಬರುವಂತಹ ಹಲವಾರು ಒಂದು ಈ ಕಾರ್ಡ್ ಕಟಿಂಗ್ ಕ್ಲಾಸಿಗೆ ಭಾಗಿಯಾದಂತಹ ಹಲವಾರು ವಿದ್ಯಾರ್ಥಿಗಳು ಸಕ್ಸಸ್ ಅನ್ನುವಂತಹ ರಿಸಲ್ಟನ್ನು, ಫಲಿತಾಂಶವನ್ನು ನೀಡುವಂಥದ್ದಾಗ್ತಾರೆ. ಹಾಗಾಗಿ ದಯವಿಟ್ಟು ನನ್ನ ಪ್ರಕಾರ ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆ ವ್ಯಕ್ತಿ ಈ ಒಂದು ಕಾರ್ಡ್ ಕಟಿಂಗ್ಗೆ ಒಳಗಾಗಲೇಬೇಕು. ಮತ್ತು ಈ ಒಂದು ಕಾರ್ಡ್ ಕಟಿಂಗ್ಸ್ ಏನೇ ಇರಲಿ, ಈ ಒಂದು ಹಲವಾರು ಎಷ್ಟು ನಿಮಗೆ ಇದ್ರ ಬಗ್ಗೆ ಡೌಟ್ ಇತ್ತು ನನ್ನ ಚಾನಲ್ನ ವೀಕ್ಷಣೆ ಮಾಡಿ, ಎಷ್ಟು ಕಾರ್ಡ್ ಕಟಿಂಗ್ ಕೇಸಸ್ಗಳಿದೆ, ಸೊ ಅದರಿಂದ ಅವ್ರ ಲೈಫ್ ಎಲ್ಲ ಹೇಗೆ ಚೇಂಜ್ ಆಗಿದೆ, ನಂತರ ಮುಂಚೆ ಹೇಗಿತ್ತು ಅವ್ರ ಜೀವನ ಶೈಲಿ, ಈಗ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ಸಮಸ್ತ ಮಾಹಿತಿ ಸಿಗುವಂಥದ್ದಾಗುತ್ತೆ. ಮತ್ತು ಈ ಕಾರ್ಡ್ ಕಟಿಂಗ್ಸ್ ಒಂದು ಇದ್ರ ಬಗ್ಗೆ ನಮ್ಮಲ್ಲಿ ತಿಂಗಳಿಗೊಮ್ಮೆ ಮಾತ್ರ ನಾವು ಕಾರ್ಡ್ ಕಟಿಂಗ್ಸ್ ಕ್ಲಾಸ್ ತಗೊಳ್ಳೋ ಅಂಥದ್ದು, ದಿನನಿತ್ಯ ಮಾಡುವಂಥದ್ದು ಅಥವಾ ದಿನ ಬಿಟ್ಟು ದಿನ ಮಾಡುವಂಥದ್ದು, ಇವೆಲ್ಲ ನಮ್ಮಲ್ಲಿ ಪದ್ಧತಿಗಳಿಲ್ಲ. ಯಾರಿಗಾದರೂ ಆಸಕ್ತಿ ಇತ್ತು ಅಂದರೆ ಮೊದಲೇ ನಿಮ್ಮ ಹೆಸರನ್ನು ಒಂದು ನಮ್ಮ ಆಫೀಸಿಗೆ ಕಾಲ್ ಮಾಡಿ ನೋಂದಾಯಿಸ್ಕೊಳ್ಳೋಂಥದ್ದು ಮಾಡಿ. ಅಲ್ಲೂ ಕೂಡ ಇಂತಿಷ್ಟು ಜನರನ್ನು ಮಾತ್ರ ತಗೋಬೇಕು ಅನ್ನೋದು ಒಂದು ನಿಬಂಧನೆ ಇರುತ್ತೆ. ಎಲ್ಲಕ್ಕೂ ಕೂಡ ಇಲ್ಲಿ ನಿಯಮಗಳಿದೆ, ನಿಬಂಧನೆಗಳಿದೆ. ಹಾಗಾಗಿ ನಿಮಗೆ ಆಸಕ್ತಿ ಇತ್ತು ಅಂದರೆ ಕಂಪಲ್ಸರಿ ರೇಖಿ ದೀಕ್ಷೆಯನ್ನು ಪಡೆದು ನಂತರ ಕಾರ್ಡ್ ಕಟಿಂಗ್ಸ್ನ ಮಾಡಿಸ್ಕೊಳ್ಳೋವಂಥದ್ದು. ನಿಮ್ಮ ಎಲ್ಲ ನೆಗೆಟಿವ್ ಕಾರ್ಡ್ಗಳಿಂದ ಮುಕ್ತರಾಗಿ ನಿಮ್ಮ ಜೀವನವನ್ನು ಒಂದು ಅದ್ಭುತವಾದ ಯಶಸ್ಸಿನತ್ತ ತಗೊಂಡು ಹೋಗುವಂತಹ ಕೆಲಸವನ್ನು ಮಾಡಿ. ಸೊ ಅದನ್ನು ನಮ್ಮ ಬಳಿಯೇ ಆಗಬೇಕು ಅಂತೇನಿಲ್ಲ, ಖಂಡಿತ ನಿಮಗೆ ಎಲ್ಲಿ ಅನುಕೂಲ ಅನಿಸುತ್ತೆ ಅಲ್ಲಿ ಮಾಡಿಸ್ಕೋಬೋದು. ನಾನು ಕೇಳಿದ ಪ್ರಕಾರ ಒಂದು ಚಕ್ರಗಳ ಕಾರ್ಡ್ ಕಟ್ ಮಾಡಲಿಕ್ಕೆ ಅಥವಾ ಕಾರ್ಡ್ ಕಟ್ ಮಾಡಲಿಕ್ಕೆ 60,000, 70,000, 90,000 ಎಲ್ಲ ಬಿಲ್ ಮಾಡಿದರೆ ಮೇಡಮ್ ನಾವೇ ಕೊಟ್ಟಿದ್ದೀವಿ ಎನ್ನುವಂತಹ ಹಲವಾರು ಉದಾಹರಣೆಗಳನ್ನ ಕೂಡ ಕೇಳಿದ್ವಿ. ಸೊ ಹಾಗಾಗಿ ನಮಗೆ ಆ ಎಲ್ಲ ಬೇರೆ ವಿಚಾರಗಳು ಬೇಡದ ವಿಚಾರ. ಓಕೆ, ನಮ್ಮಲ್ಲಿ ಒಂದು ಕಾರ್ಡ್ ಕಟಿಂಗ್ಸ್ ಈ ಒಂದು ನಿಮ್ಮ ಸಪ್ತ ಚಕ್ರಗಳಲ್ಲೂ ಕೂಡ ನಡೆಯುವಂತಹ ಅದ್ಭುತವಾದ ಪ್ರಕ್ರಿಯೆಗೂ ಕೂಡ ನಾವು ಪಡೆಯುವಂತಹ ಒಂದು ಫೀಸಸ್ ಕೂಡ ತುಂಬ ಕಡಿಮೆ ದರದಲ್ಲಿರುತ್ತೆ. ಹಾಗಾಗಿ ನಿಮಗೆ ಜೀವನದಲ್ಲಿ ಏನಾದರೂ ನಮ್ಮ ಲೈಫಲ್ಲಿ ಚೇಂಜ್ ಆಗಬೇಕು ಅಂತಿದ್ರೆ ಬಲವಂತ ಖಂಡಿತ ಇಲ್ಲಿ ಯಾರು ಕೂಡ ಬಲವಂತ ಪಡಿಸ್ಲಿಕ್ಕೆ ಹೋಗಲ್ಲ. ನಮ್ಮ ಜೀವನದಲ್ಲಿ ನಾನು ಕೂಡ ಏನೋ ಅದ್ಭುತವಾದ ಚೇಂಜಸ್ ಪಡಿಬೇಕು ಅನ್ನೋಂತಹ ಆಸಕ್ತಿ ಇದ್ದಲ್ಲಿ ಖಂಡಿತ ಕಾರ್ಡ್ ಕಟಿಂಗ್ಗೆ ಒಳಗಾಗಿ ಮತ್ತು ನಿತ್ಯ ರೇಖೆ ಅಭ್ಯಾಸವನ್ನು ಮಾಡಿ. ರೇಖೆ ಅಭ್ಯಾಸ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳಿ. ಅದರ ಬಗ್ಗೆ ಸಮಸ್ತ ಮಾಹಿತಿಯನ್ನು ತಿಳ್ಕೊಳ್ಳೋದ್ರ ಮೂಲಕ ಅದ್ಭುತವಾದ ಸಕ್ಸಸ್ಸನ್ನು ಪಡೆಯುವಂಥದ್ದು ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಸಾಧ್ಯವಾದಷ್ಟು ರೇಖೆಯ ಬಗ್ಗೆ ತುಂಬ ಮಾಹಿತಿಗಳನ್ನು ಪಡೆದು ರೇಖೆ ಅಂದರೆ ಏನು, ಆ ಒಂದು ಶಕ್ತಿ ಅನುಭವವನ್ನು ಪಡಿಬೇಕು. ಮತ್ತು ಇಂತಹ ವಿಶೇಷ ಮಾಹಿತಿಗಳನ್ನು ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡಿ. ಹಲವಾರು ಮುಗ್ಧ ಜನರು ಮೋಸ ಹೋಗುವಂಥದ್ದು ತಪ್ಪುತ್ತೆ. ಮತ್ತು ಬೇರೆಯವರಿಗೂ ಕೂಡ ನೀವು ವಿದ್ಯಾದಾನ ಮಾಡಿದಂತಹ ಫಲ ನಿಮಗೆ ಸಿಗುತ್ತೆ. ಸಾಧ್ಯವಾದಷ್ಟು ಇದುವರೆಗೂ ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಇಷ್ಟು ಬೆಂಬಲಿಸ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳಿಗೂ ಅದ್ಭುತವಾದ ಕಮೆಂಟ್ಸನ್ನು ಹಾಕ್ತಾ ನಿಮ್ಮ ಮನೆಯ ಮಗಳ ರೀತಿ ನನ್ನನ್ನು ಟ್ರೀಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಚೈತನ್ಯ ಶಕ್ತಿಗಳಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದವನ್ನು ಫಸ್ಟು ಅರ್ಪಿಸ್ತೀನಿ. ಮತ್ತು ಸಾಧ್ಯವಾದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಾರಣ ಒಳ್ಳೆಯ ವಿಚಾರಧಾರೆಯನ್ನು ವಿದ್ಯೆಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಾಧ್ಯವಾದಷ್ಟು ಒಂದು ಅದ್ಭುತವಾದ ವಿದ್ಯೆಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಪ್ರತಿಯೊಬ್ಬರ ಮೇಲಿರಲಿ.
ಅದ್ಭುತವಾದ ಚೈತನ್ಯ ಶಕ್ತಿಗಳಾಗಿ ಹೊರಬನ್ನಿ ಅಂತ ಹೇಳ್ತಾ ಮತ್ತೊಮ್ಮೆ ರೇಖಿ ರಕ್ಷತಿ ರಕ್ಷಿತಃ. ಧನ್ಯವಾದಗಳು.